Hello dear, welcome to Vijayendra Kshatriya channel. ಸರ್ ಆರ್ಥರ್ ಕೆನಾನ್ ಡಾಯಲ್ ಇವರು ಬರೆದಿರುವ ಶರ್ಲಾಕ್ ಹೋಮ್ಸ್ನ ಪತ್ತೇದಾರಿ ಕಿರು ಕಾದಂಬರಿಗಳ ಒಂದು ಶೃಂಖಲೆಯಲ್ಲಿ ಇದು ಒಂದು ದ ಅಡ್ವೆಂಚರ್ ಆಫ್ ದ ಬ್ಲೂ ಕಾರ್ಬಂಕಲ್. ಈ ಪತ್ತೇದಾರಿ ಕಿರು ಕಾದಂಬರಿಯ ಸಾರಾಂಶವನ್ನು ಕನ್ನಡದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಪತ್ತೇದಾರಿ ಕಥೆಗಳೇ ಹಾಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತವೆ. ಇದು ಕೂಡ ಅಷ್ಟೇ ತುಂಬ ಇಂಟ್ರೆಸ್ಟಿಂಗ್ ಇದೆ. ಈ ಕಥೆಯನ್ನು ನಮಗೆ ಹೇಳ್ತಾ ಇರೋದು ಅಂದರೆ ದ ನ್ಯಾರೇಟರ್ ಈಸ್ ಮಿಸ್ಟರ್ ಜೇಮ್ಸ್ ವಾಟ್ಸನ್. ಇವರು ಶರ್ಲಾಕ್ ಹೋಮ್ಸ್ನ ಒಳ್ಳೆಯ ಸ್ನೇಹಿತ. ಕ್ರಿಸ್ಮಸ್ ಆದ 2 ದಿನಗಳ ನಂತರ ವಾಟ್ಸನ್ ವಿಶ್ ಮಾಡೋಕೆ ಅಂತ ತನ್ನ ಸ್ನೇಹಿತನ ಮನೆಗೆ ಬಂದಿರ್ತಾರೆ. ಆತ ಮನೆಯೊಳಗೆ ಬಂದಾಗ ಶರ್ಲಾಕ್ ಹೋಮ್ಸ್ ಒಂದು ಟೇಬಲ್ ಮೇಲೆ ಒಂದು ಹ್ಯಾಟನ್ನು ಇಟ್ಟಿರ್ತಾರೆ. ಅದರ ಪಕ್ಕದಲ್ಲಿ ಒಂದು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಇರುತ್ತೆ ಮತ್ತು ಒಂದು ಫೋರ್ಸೆಪ್ಸ್ ಇರುತ್ತೆ. ಅದನ್ನು ನೋಡಿದ ತಕ್ಷಣ ಅಂದ್ಕೊಳ್ತಾರೆ, ಓಹೋ ಮತ್ತೆ ಏನೋ ಪತ್ತೇದಾರಿ ನಡೆದಿದೆ, ಈ ಹ್ಯಾಟಿನ ಬಗ್ಗೆ ಏನೋ ಈತ ಪತ್ತೇದಾರಿಕೆ ಮಾಡ್ತಿದ್ದಾನೆ ಅಂತ. ಏನು ನಡೆಸಿಯ ಹೋಮ್ಸ್ ಅಂತ ಕೇಳಿದಾಗ ಅವಾಗ ಹೋಮ್ಸ್ ಹೇಳ್ತಾರೆ, 2 ದಿನಗಳ ಹಿಂದೆ ಮಿಸ್ಟರ್ ಪೀಟರ್ಸನ್ ದ ಕಮಿಷನರ್ ಶರ್ಲಾಕ್ ಹೋಮ್ಸ್ ಮನೆಗೆ ಬಂದಿರ್ತಾರೆ. ಒಂದು ಕೈಯಲ್ಲಿ ಒಂದು ಹಳೆಯ ಹ್ಯಾಟ್, ಇನ್ನೊಂದು ಕೈಯಲ್ಲಿ ಒಂದು ಗೂಸ್ ಅಂದರೆ ಬಾತುಕೋಳಿಯನ್ನು ತಗೊಂಡು ಬಂದಿರ್ತಾನೆ. ಅವುಗಳ ಬಗ್ಗೆ ಪೀಟರ್ಸನ್ ಏನು ಹೇಳ್ತಾರಂದರೆ, ಬೆಳಗಿನ 4 ಗಂಟೆಯ ಸುಮಾರಿಗೆ ಆತ ನಡ್ಕೊಂಡು ಬರ್ತಿರುವಾಗ ಹೆಗಲ ಮೇಲೆ ಬಾತುಕೋಳಿಯನ್ನು ಹೊತ್ಕೊಂಡು ಹೋಗ್ತಕ್ಕಂಥ ಒಬ್ಬ ವ್ಯಕ್ತಿಯ ಮೇಲೆ 4-5 ಜನ ರೋಗ್ಸ್ ಅಟ್ಯಾಕ್ ಮಾಡ್ತಾರೆ. ಅವನು ಅಟ್ಯಾಕರ್ಸ್ಲಿಂದ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋದ್ರ ಸಲುವಾಗಿ ಒಂದು ಕೋಲ್ ತಗೊಂಡು ಅವರನ್ನು ಹೊಡಿತಾನೆ. ಆ ಹೊಡಿತಿರುವಾಗ ಅದು ಪಕ್ಕದಲ್ಲಿರುವ ಕಿಡಿಗೆಯ ಗಾಜನ್ನು ಒಡೆದು ಬಿಡುತ್ತೆ. ಇದನ್ನು ನೋಡ್ತಿದ್ದ ಪೀಟರ್ಸನ್ ಇವ್ರ ಕಡೆ ಓಡಿ ಬರ್ತಾರೆ. ಯೂನಿಫಾರ್ಮ್ನಲ್ಲಿರೋ ಒಬ್ಬ ವ್ಯಕ್ತಿ ತಮ್ಮ ಕಡೆ ಓಡಿ ಬರ್ತಿದ್ದಾನೆ ಅಂತ ಹೆದರ್ಕೊಂಡು ಅವರೆಲ್ಲರೂ ಅಲ್ಲಿಂದ ಓಡೋಗ್ಬಿಡ್ತಾರೆ. ರಸ್ತೆ ಮೇಲೆ ಬಿದ್ದಿರ್ತಕ್ಕಂಥ ಆ ಬಾತುಕೋಳಿ ಮತ್ತು ಆ ಹ್ಯಾಟನ್ನು ಎತ್ಕೊಂಡು ಪೀಟರ್ಸನ್ ಹೋಮ್ಸ್ ಮನೆಗೆ ಬಂದಿರ್ತಾರೆ. ಪೀಟರ್ಸನ್ನ ಉದ್ದೇಶ ಏನಂದರೆ, ಶರ್ಲಾಕ್ ಹೋಮ್ಸು ಬಹಳ ಇಂಟೆಲಿಜೆಂಟ್, ಹೇಗೋ ಮಾಡಿ ಇದರ ಓನರ್ನ ಪತ್ತೆ ಹಚ್ಚಿ ಅವನಿಗೆ ವಾಪಸ್ ಮಾಡ್ಬೋದಲ್ಲ ಅಂಥೇಳಿ ತಗೊಂಡು ಬಂದಿರ್ತಾನೆ. ಈಗ ಶರ್ಲಾಕ್ ಹೋಮ್ಸ್ಗೆ ಇರೋ ಚಾಲೆಂಜ್ ಏನಂದರೆ, ಇವೆರಡನ್ನೂ ಬಿಟ್ಟು ಓಡಿ ಹೋದಂಥ ವ್ಯಕ್ತಿ ಯಾರು ಅಂತ ಪತ್ತೆ ಹಚ್ಚುವುದು. ಅದಕ್ಕಾಗಿಯೇ ಆ ಹ್ಯಾಟನ್ನು ತುಂಬ ಕೂಲಂಕಷವಾಗಿ ನೋಡ್ತಾ ಇರ್ತಾನೆ. ವಾಟ್ಸನ್ ಬಂದಾಗ ಅವನ ಕೈಗೆ ಕೊಟ್ಟು ಹೇಳ್ತಾನೆ, ಇದರಲ್ಲಿ ನಿನಗೇನೇನು ಕಾಣುತ್ತೆ ನೋಡು, ಏನು ಕ್ಲೂಸ್ ಸಿಗುತ್ತೆ ನಿನಗೆ ಪತ್ತೆ ಹಚ್ಚು ಅಂಥೇಳಿ ಅದನ್ನ ಕೈಗೆ ಕೊಡ್ತಾನೆ. ಒಂದು ಕ್ಲೂ ಏನಂದರೆ, ಆ ಗೂಸ್ನ ಒಂದು ಕಾಲಿಗೆ ಒಂದು ಟ್ಯಾಗ್ ಇರುತ್ತೆ. ಆ ಟ್ಯಾಗ್ ಮೇಲೆ ಮಿಸಸ್ ಹೆನ್ರಿ ಬೇಕರ್ ಅಂತ ಬರೆದಿರುತ್ತೆ. ಹ್ಯಾಟ್ ಮೇಲೆ HB ಅಂತ ಬರ್ಕೊಂಡಿರುತ್ತೆ. ಇದರಿಂದ ಓನರ್ ಹೆನ್ರಿ ಬೇಕರ್ ಅಂತ ಗೊತ್ತಾಯಿತು. ಇನ್ನೇನಾದರೂ ಕ್ಲೂಸ್ ಸಿಗ್ತಾವೇನೋ ಅಂತ ಈಗ ಆ ಹ್ಯಾಟನ್ನು ತುಂಬ ಕೂಲಂಕಷವಾಗಿ ಶರ್ಲಾಕ್ ಹೋಮ್ಸ್ ನೋಡ್ತಾ ಇದ್ದಾನೆ. ಅದನ್ನು ವಾಟ್ಸನ್ ಕೈಗೆ ಕೊಟ್ಟು, ನಿನಗೇನಾದರೂ ಕ್ಲೂಸ್ ಸಿಗುತ್ತಾ ನೋಡು ಅಂಥೇಳಿ ಕೊಡ್ತಾನೆ. ಇದು ಹಳೆಯ ಹ್ಯಾಟು ಅನ್ನೋದನ್ನ ಬಿಟ್ಟರೆ ನನಗೇನು ಗೊತ್ತಾಗ್ತಿಲ್ಲ, ನೀನೇ ಹೇಳು ನಿನಗೇನೇನು ಗೊತ್ತಾಗಿದೆ ಅಂತ ಕೇಳ್ದ. ನಿನಗೇನೇನು ಕ್ಲೂ ಸಿಕ್ಕಿದೆ ಅಂತ ವಾಟ್ಸನ್ ಶರ್ಲಾಕ್ ಹೋಮ್ಸ್ಗೆ ಕೇಳಿದಾಗ ಒಂದು ದೊಡ್ಡ ಪಟ್ಟಿಯನ್ನೇ ಕೊಡ್ತಾನೆ, ಅದು ನೋಡಿ ಏನೇನಿದೆ ಅಂತ. ಇದು ಸುಮಾರು 3 ವರ್ಷದಷ್ಟು ಹಳೆಯದು. ಈ ವ್ಯಕ್ತಿ ಇಂಟೆಲೆಕ್ಚುವಲ್ ಮತ್ತು ಇವನು ಹಿಂದೆ ಶ್ರೀಮಂತನಾಗಿದ್ದ, ಆದರೆ ಈಗ ಬಡವನಾಗಿದ್ದಾನೆ. ಅವನೊಬ್ಬ ದೂರದೃಷ್ಟಿಯುಳ್ಳ ಮನುಷ್ಯ. ಅವನ ಹೆಂಡತಿ ಅವನನ್ನು ಈಗ ಪ್ರೀತಿಸ್ತಾ ಇಲ್ಲ. ಅವನು ಮಿಡ್ಲ್ ಏಜ್ನವನಾಗಿದ್ದಾನೆ ಮತ್ತು ಸೆಡೆಂಟ್ರಿ ವರ್ಕರ್, ಅಂದರೆ ಜಾಸ್ತಿ ಓಡಾಟ ಮಾಡಲ್ಲ, ಮನೆಯಲ್ಲೇ ಇರ್ತಾನೆ. ರೀಸೆಂಟ್ಲಿ ಹೇರ್ ಕಟ್ ಮಾಡಿಸ್ಕೊಂಡಿದ್ದಾನೆ. ಇವರ ಮನೆಯಲ್ಲಿ ಗ್ಯಾಸ್ ಕನೆಕ್ಷನ್ ಇಲ್ಲ. ಇದೆಲ್ಲ ಕೇಳಿ ವಾಟ್ಸನ್ಗೆ ದಂಗು ಬಡ್ದಂಗಾಗುತ್ತೆ. ಇಷ್ಟೆಲ್ಲ ವಿವರಣೆಗಳಿದೆಯಾ ಇದರಲ್ಲಿ ಅಂತ ಕೇಳ್ತಾನೆ. ಹಾಗಾದರೆ ಹೇಳಪ್ಪ, ನನಗಂತೂ ಗೊತ್ತಾಗಿಲ್ಲ, ನೀನಾದರೂ ಹೇಳು ಇದರಲ್ಲಿ ಏನೇನು, ನೀನು ಹೆಂಗೆ ಕಂಡುಹಿಡಿದೆ ಇದನ್ನೆಲ್ಲ ಅಂತ. ಆಗ ಅವನು ಒಂದೊಂದಾಗಿ ತೋರಿಸ್ತಾ ಹೇಳ್ತಾ ಹೋಗ್ತಾನೆ. ಅವನು ಒಬ್ಬ ಬುದ್ಧಿವಂತ ಅಂತ ಯಾಕೆ ಹೇಳ್ತೀನಿ ಅಂದರೆ, ಅವನ ತಲೆ ದೊಡ್ಡದಾಗಿದೆ ಅಂತ. ಬಿಗ್ ಸೈಜ್ ಹ್ಯಾಟ್ ನೋಡಿದ್ರೇ ಗೊತ್ತಾಗುತ್ತೆ. ದೊಡ್ಡ ತಲೆ ಅಂದಮೇಲೆ ಬುದ್ಧಿವಂತ ಇರಲೇಬೇಕಲ್ವಾ ಅಂತಾನೆ. ಈ ಹ್ಯಾಟ್ ತುಂಬ ಎಕ್ಸ್ಪೆನ್ಸಿವ್ ಆಗಿರೋದ್ರಿಂದ ಇದನ್ನು ಕೊಂಡಾಗ ಈ ವ್ಯಕ್ತಿ ಶ್ರೀಮಂತನಾಗಿದ್ದ ಅಂತ. ಈಗ ಬಡತನ ಯಾಕೆ ಬಂದಿದೆ ಅಂದರೆ, ಒಂದು ವೇಳೆ ಅವನು ಅಷ್ಟೇ ಶ್ರೀಮಂತ ಇದ್ದರೆ ಈ ಹಳೆಯ ಹ್ಯಾಟನ್ನು ಅವನು ಹಾಕ್ಕೊಳ್ತಾ ಇರಲಿಲ್ಲ. ತನ್ನ ಸೆಲ್ಫ್ ರೆಸ್ಪೆಕ್ಟನ್ನು ಉಳಿಸೋದಕ್ಕೋಸ್ಕರ ಅದರ ಮೇಲಿರ್ತಕ್ಕಂಥ ಸಣ್ಣ ಸಣ್ಣ ಕಲೆಗಳ ಮೇಲೆ ಅವನು ಇಂಕ್ ಹಚ್ಚಿ ಅದನ್ನು ಮರೆಮಾಚಲಿಕ್ಕೆ ಪ್ರಯತ್ನ ಮಾಡಿರ್ತಾನೆ. ಹ್ಯಾಟ್ ತುಂಬ ಡಸ್ಟಿ ಆಗಿರೋದ್ರಿಂದ, ಧೂಳು ತುಂಬಿರೋದ್ರಿಂದ ಅವನ ಹೆಂಡತಿ ಕೇರ್ ತಗೊಂಡು ಅದನ್ನು ಬ್ರಷ್ ಮಾಡಿಲ್ಲ ಅನ್ನೋದಕ್ಕೆ ಹೆಂಡತಿ ಅವನನ್ನು ಪ್ರೀತಿಸ್ತಾ ಇಲ್ಲ ಅಂತ ಒಂದು ಇನ್ಫರೆನ್ಸ್. ಇನ್ನೊಂದಂದರೆ, ಆ ಹ್ಯಾಟ್ ಮೇಲೆ ಇರ್ತಕ್ಕಂಥ ಟ್ಯಾಲೋ ಸ್ಟೇನ್ಸ್ನ ನೋಡಿ
ಅಂದರೆ ಅದು ಒಂಥರ ವ್ಯಾಕ್ಸ್ ಇದ್ದಂಗೆ. ಅವುಗಳನ್ನು ನೋಡಿ ಹೇಳಿರ್ತಾನೆ ಇವನ ಮನೆಯಲ್ಲಿ ಗ್ಯಾಸ್ ಉಪಯೋಗ ಮಾಡ್ತಾ ಇಲ್ಲ, ಇನ್ನೂವರೆಗೂ ಇವರು ಕ್ಯಾಂಡಲ್ ಟೈಪ್ ವ್ಯಾಕ್ಸನ್ನು ಉಪಯೋಗ ಮಾಡ್ತಿದ್ದಾರೆ ಅಂತ. ಇನ್ನು ಬಹಳ ಫೋರ್ಸೈಟ್ ಇರ್ತಕ್ಕಂಥ ಮನುಷ್ಯ, ಅಂದರೆ ದೂರದೃಷ್ಟಿ ಇರ್ತಕ್ಕಂಥ ಮನುಷ್ಯ ಅಂತ ಹೇಗೆ ಹೇಳೋದಂದರೆ, ಆ ಹ್ಯಾಟ್ಗೆ ಇರ್ತಕ್ಕಂಥ ಸೆಕ್ಯೂರರ್ ಬೆಲ್ಟ್ನಲ್ಲಿ ಒಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಇರುತ್ತೆ, ಒಂದು ಡಿಸ್ಕ್ ಇರುತ್ತೆ. ಆ ಡಿಸ್ಕ್ನ ನಾರ್ಮಲಿ ಆ ಹ್ಯಾಟಿನ ಜೊತೆಗೆ ಕೊಡಲ್ಲ, ಅದೊಂದು ಎಕ್ಸ್ಟ್ರಾ ಫಿಟ್ಟಿಂಗ್. ಅದಕ್ಕೋಸ್ಕರ ಅದನ್ನು ಹಾಕ್ಸಿದಾನಂದ್ರೆ ಇವನು ಬಹಳ ದೂರದೃಷ್ಟಿ ಉಳ್ಳವನಿದ್ದಾನೆ ಅಂತ. ಹೀಗೆ ಇವೆಲ್ಲ ವಿವರಗಳನ್ನು ತಿಳ್ಕೊಂಡಿರ್ತಾನೆ. ಈ ಹ್ಯಾಟಿನ ಜೊತೆಯಲ್ಲಿ ಯಾವುದಾದ್ರೂ ಕ್ರೈಮ್ ಏನಾದರೂ ಇನ್ವಾಲ್ವ್ ಆಗಿದೆಯಾ ಅಂತ ಕೇಳಿದರೆ ಈ ಸದ್ಯಕ್ಕೆ ಏನು ಹೇಳೋಕ್ಕಾಗಲ್ಲ, ಮೋಸ್ಟ್ಲಿ ಇಲ್ಲ ಅಂತ ಅನಿಸುತ್ತೆ ಅಂತಾನೆ. ಅಷ್ಟರಲ್ಲೇ ಪೀಟರ್ಸನ್ ಬಹಳ ಗಾಬರಿಯಿಂದ ಮನೆ ಒಳಗೆ ಎಂಟರ್ ಆಗ್ತಾರೆ. ಮಿಸ್ಟರ್ ಹೋಮ್ಸ್, ಗೂಸ್ ಗೂಸ್ ಆ ಗೂಸ್ ಅಂತಿರ್ತಾನೆ. ಏನಾಯಿತು, ಹಾರಿ ಹೋಯ್ತಾ ಅಂತ ಇವನು ಕೇಳ್ತಾನೆ. ಇಲ್ಲ, ಬೆಳಗ್ಗೆ ನಾವು ಅದನ್ನು ಕೊಯ್ದಾಗ ಅದರ ಹೊಟ್ಟೆಯಿಂದ ಇದು ಸಿಕ್ತು ಅಂತ ಹೇಳಿ ಒಂದು ಪ್ರೀಷಿಯಸ್ ಸ್ಟೋನ್ನ ತೋರಿಸ್ತಾನೆ. ಅದನ್ನು ನೋಡಿ ಇವರಿಬ್ಬರು ಅವಾಕಾಗ್ಬಿಡ್ತಾರೆ. ಶರ್ಲಾಕ್ ಹೋಮ್ಸ್ ಅದನ್ನು ತಗೊಂಡ್ಬಿಟ್ಟು ಪರೀಕ್ಷೆ ಮಾಡಿ ನೋಡಿ ಇದು ಡೈಮಂಡ್ ಅಂತ ಹೇಳ್ತಾನೆ. ಆಗ ಅವನಿಗೆ ನೆನಪಾಗುತ್ತೆ, ಕೆಲವು ದಿನಗಳ ಹಿಂದೆ ಪೇಪರ್ನಲ್ಲಿ ಇದರ ಬಗ್ಗೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ. ಕಾಸ್ಮೋಪಾಲಿಟನ್ ಹೋಟೆಲ್ನಿಂದ ಕೌಂಟೆಸ್ ಆಫ್ ಮಾರ್ಕರ್ ಈಕೆಯ ಡೈಮಂಡ್ ಜ್ಯುವೆಲ್ರಿ ಅಲ್ಲಿಂದ ಕಳವಾಗಿರುತ್ತೆ. ಅದರ ಹೆಸರು ದ ಬ್ಲೂ ಕಾರ್ಬಂಕಲ್ ಅಂತ. ಅದನ್ನು ಹುಡುಕಿ ಕೊಟ್ಟವರಿಗೆ 1000 ಪೌಂಡ್ಸ್ ಅವಾರ್ಡನ್ನು ಘೋಷಣೆ ಮಾಡಲಾಗಿರುತ್ತೆ. 26 ವರ್ಷದ ಜಾನ್ ಹಾರ್ನರ್ ಅಂತಕ್ಕಂಥವನ್ನ ಅರೆಸ್ಟ್ ಮಾಡಿರ್ತಾರೆ. ಜೇಮ್ಸ್ ರೈಡರ್ ಅನ್ನೋನು ಆ ಹೋಟೆಲ್ನಲ್ಲಿ ಅಟೆಂಡೆಂಟ್ ಆಗಿರ್ತಾನೆ. ಅವನು ವಿಟ್ನೆಸ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ. ಹಾರ್ನರ್ಗೆ ಒಂದು ಕಳ್ಳತನದ ಆರೋಪ ಮೊದಲೊಮ್ಮೆ ಬಂದಿರುತ್ತೆ. ಅದಕ್ಕಾಗಿ ಈ ಕೇಸು ಚಿಕ್ಕದಲ್ಲ ಅಂಥೇಳಿ ಇದನ್ನು ಆಸಿಸ್ಗೆ ವರ್ಗಾವಣೆ ಮಾಡಿರ್ತಾರೆ. ರೈಡರ್ ತನ್ನ ಸ್ಟೇಟ್ಮೆಂಟಲ್ಲಿ ಹೀಗೆ ಹೇಳಿರ್ತಾನೆ, ಕೌಂಟೆಸ್ ಆಫ್ ಮಾರ್ಕರ್ ತಂಗಿರ್ತಕ್ಕಂಥ ರೂಮ್ನಲ್ಲಿ ಒಂದು ಸಣ್ಣ ರಿಪೇರಿ ಕೆಲಸ ಇತ್ತು. ಅದಕ್ಕೆ ನಾನು ಜಾನ್ ಹಾರ್ನರ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದೆ. ಅವನನ್ನು ರೂಮ್ ಒಳಗಡೆ ಕಳಿಸಿ ನಾನು ಅಲ್ಲಿಂದ ಹೊರಟೋದೆ. ಸ್ವಲ್ಪ ಹೊತ್ತಾಗಿ ನಾನು ವಾಪಸ್ ಬಂದಾಗ ಅಲ್ಲಿ ಅವನಿರಲಿಲ್ಲ. ಅಲ್ಲಿ ಟೇಬಲ್ ಮೇಲೆ ಖಾಲಿ ಇದ್ದ ಜ್ಯುವೆಲ್ರಿಯ ಕೇಸ್ ಬಿದ್ದಿತ್ತು. ಈ ವಿಚಾರವನ್ನು ನಾನು ಇಮಿಡಿಯೇಟ್ಲಿ ಪೊಲೀಸರಿಗೆ ತಿಳಿಸಿದೆ. ಕ್ಯಾಥರಿನ್ ಕುಸಾಕ್ಸ್ ಕೂಡ ತನ್ನ ಸ್ಟೇಟ್ಮೆಂಟ್ ಕೊಡ್ತಾಳೆ. ಹಾರ್ನರ್ ತಾನು ಇನ್ನೋಸೆಂಟ್ ಅಂತ ಪ್ಲೀಡ್ ಮಾಡ್ತಾನೆ. ಇದು ಈಗ ಸಣ್ಣ ಕೇಸ್ ಅಲ್ಲ, ಅದಕ್ಕೋಸ್ಕರ ನಾವು ಬಹಳ ಆಕ್ಟಿವ್ ಆಗಬೇಕು. ಮೊದಲು ಈ ಹೆನ್ರಿ ಬೇಕರ್ನ ಪತ್ತೆ ಹಚ್ಚಬೇಕು. ಇಮಿಡಿಯೇಟ್ಲಿ ಶರ್ಲಾಕ್ ಹೋಮ್ಸ್ ಒಂದು ಪೇಪರ್ ತಗೊಂಡು ಒಂದು ಮೆಸೇಜನ್ನು ಬರೆದು ಪೀಟರ್ಸನ್ ಕೈಗೆ ಕೊಡ್ತಾನೆ. ಇದನ್ನು ಯಾವುದಾದ್ರೂ ಒಂದು ಈವ್ನಿಂಗ್ ಪೇಪರ್ನಲ್ಲಿ ಹಾಕಿಸ್ಬೇಕು ಅಂದ. ಆಗಲಿ ಅಂತ ಪೀಟರ್ಸನ್ ಅದನ್ನು ತಗೊಂಡು ಹೊರಟೋದ. ಆ ಮೆಸೇಜ್ನಲ್ಲಿ ಇದನ್ನು ಬರೆಯಲಾಗಿತ್ತು, ಜಾನ್ ಹಾರ್ನರ್ ದ ಪ್ಲಮರ್ ಇನ್ನೋಸೆಂಟ್ ಇರಬಹುದಾ ಅಂತ ವಾಟ್ಸನ್ ಶರ್ಲಾಕ್ ಹೋಮ್ಸ್ನ ಕೇಳ್ತಾನೆ. ಈಗ ನಾನು ಅದೇಗೆ ಹೇಳಲಿ ಅಂತ ಇವನು ಹೇಳ್ತಾನೆ. ನನಗೆ ರೌಂಡ್ಸ್ ಇದೆ, ನಾನು ಹೋಗಬೇಕು ಅಂತ ಹೇಳಿ ವಾಟ್ಸನ್ ಅಲ್ಲಿಂದ ಹೊರಡ್ತಾನೆ. ಸಂಜೆಗೆ ವಾಟ್ಸನ್ ವಾಪಸ್ ಬಂದಾಗ ಶರ್ಲಾಕ್ ಹೋಮ್ಸ್ನ ಮನೆ ಮುಂದೆ ಒಬ್ಬ ಎತ್ತರ ಆದ ವ್ಯಕ್ತಿ ನಿಂತ್ಕೊಂಡಿರ್ತಾನೆ. ಇವನೇ ಹೆನ್ರಿ ಬೇಕರ್ ಇರಬಹುದು ಅಂತ ವಾಟ್ಸನ್ಗೆ ಅನ್ಸುತ್ತೆ. ಅವನನ್ನು ಕರ್ಕೊಂಡು ಒಳಗಡೆ ಬರ್ತಾನೆ. ಆ ಹಳೆ ಹ್ಯಾಟನ್ನು ತೋರಿಸಿ ಇದು ನಿಮ್ದೇನಾ ಅಂತ ಕೇಳ್ದ. ಬೇಕರ್ ಹೌದು ಅಂದ. ನೀವು ವಸ್ತುಗಳನ್ನು ಕಳ್ಕೊಂಡ್ಮೇಲೆ ಪೇಪರ್ನಲ್ಲಿ ಹಾಕಿಸ್ತೀರಾ ಅಂತ ನಾವು ಇಲ್ಲಿವರೆಗೂ ನೋಡಿದ್ವಿ, ಆದರೆ ನೀವು ಯಾವುದೂ ಹಾಕಿಸ್ಲಿಲ್ಲ, ಯಾಕೆ ಅಂತ ಕೇಳ್ದ. ಅದಕ್ಕೆಲ್ಲ ದುಡ್ಡು ಬೇಕಲ್ಲ ಸ್ವಾಮಿ, ನನ್ನ ಹತ್ರ ಈಗ ಅಷ್ಟು ದುಡ್ಡು ಇಲ್ಲ ಅನ್ನೋದಕ್ಕೆ ನಾನು ಹಾಕಿಸ್ಲಿಲ್ಲ ಅಂದ. ಹ್ಯಾಟೇನು ನೀವು ತಗೊಂಡು ಹೋಗ್ಬೋದು, ಆದರೆ ನಿಮ್ಮ ಬಾತುಕೋಳಿ ಇಲ್ಲಿಲ್ಲ ಅಂದ. ಯಾಕೆ, ಏನಾಯಿತು ಅಂತ ಇವನು ಗಾಬರಿಯಿಂದ ವಾಟ್ಸನ್ನನ್ನು ಕೇಳ್ದ. ಅದನ್ನು ಆಲ್ರೆಡಿ ಇವತ್ತು ಕರಿ ಮಾಡಿ ತಿಂದಾಯಿತು. ಇದನ್ನು ಕೇಳಿ ಬೇಕರ್ ತುಂಬ ಡಿಸಪಾಯಿಂಟ್ ಆದ. ಇಲ್ಲ ನೀವು ಚಿಂತೆ ಪಡಬೇಕಾಗಿಲ್ಲ, ನಿಮಗೆ ಅಂಥದ್ದೇ ಇನ್ನೊಂದು ಬಾತುಕೋಳಿಯ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ, ಈಗೋ ಇಲ್ಲಿದೆ ನೋಡಿ, ಅದರ ಥರನೇ ಇದೆ, ಇದನ್ನು ನೀವು ತಗೊಂಡು ಹೋಗ್ಬೋದು ಅಂತ ಶರ್ಲಾಕ್ ಹೋಮ್ಸ್ ಅಂದ. ಹೆನ್ರಿ ಬೇಕರ್ಗೆ ತುಂಬ ಖುಷಿಯಾಯಿತು. ಇದರಿಂದ ಶರ್ಲಾಕ್ ಹೋಮ್ಸ್ಗೆ ಒಂದು ಕನ್ಫರ್ಮ್ ಆಯಿತು, ಏನಂದರೆ ಹೆನ್ರಿ ಬೇಕರ್ಗೆ ಈ ಜ್ಯುವೆಲ್ ಬಗ್ಗೆ ಏನು ಗೊತ್ತಿಲ್ಲ, ಈ ಡೈಮಂಡ್ ಬಗ್ಗೆ ಏನು ಗೊತ್ತಿಲ್ಲ ಅಂತ. ಯಾಕಂದರೆ ಒಂದು ವೇಳೆ ಅವನೇನಾದರೂ ಇದರಲ್ಲಿ ಇದ್ದ ಅಂದರೆ ತನಗೂಸ್ ತನಗೇ ಬೇಕು ಅಂಥೇಳಿ ಹಠ ಮಾಡ್ತಾ ಇದ್ದ. ಹಾಗಾದರೆ ಈಗ ನೆಕ್ಸ್ಟ್ ಲಿಂಕ್ನ ಹುಡುಕಬೇಕು. ಅದಕ್ಕೆ ಶರ್ಲಾಕ್ ಹೋಮ್ಸ್ ಹೆನ್ರಿನ ಕೇಳ್ತಾನೆ, ನೀನು ಈ ಬಾತುಕೋಳಿಯನ್ನು ಎಲ್ಲಿಂದ ತಂದೆ ಅಂತ. ಮ್ಯೂಸಿಯಂ ಹತ್ರ ಒಂದು ಆಲ್ಫಾ ಇನ್ ಅಂತ ಇದೆ, ಅದರ ಮಾಲೀಕ ವಿಂಡಿ ಗೇಟ್ ಅಂತ. ಇವನು ಅಲ್ಲೊಂದು ಗೂಸ್ ಕ್ಲಬ್ ಅಂತ ಮಾಡಿದ್ದಾನೆ. ಅದರ ಮೆಂಬರ್ಸ್ ವೀಕ್ಲಿ ಕಂತನ್ನು ಕಟ್ತೀವಿ ನಾವು.
ಈಗ ಎಲ್ಲ ಕಂತು ಕಂಪ್ಲೀಟ್ ಆಗಿದೆ, ಅದಕ್ಕೋಸ್ಕರ ಒಂದು ಬಾತುಕೋಳಿನ ನನಗೆ ಕೊಟ್ಟಿದ್ದ. ಇಷ್ಟು ಹೇಳಿ ಹೆನ್ರಿ ಬೇಕರ್ ಅಲ್ಲಿಂದ ಹೊರಟೋದ. ವಾಟ್ಸನ್ ಲೇಟ್ ಮಾಡೋದು ಬೇಡ, ಸೀದಾ ಆಲ್ಫಾ ಇನ್ಗೆ ಹೊರಡೋಣ ಅಂತೇಳಿ ಅಲ್ಲಿಂದ ಇಬ್ಬರು ಹೊರಟರು. ಆಲ್ಫಾ ಇನ್ ಹುಡ್ಕೊಂಡು ಬಂದೇ ಬಿಟ್ರು. ಈಗ ಈ ಕ್ರೈಮ್ನಲ್ಲಿ ಇವನೇನಾದರೂ ಇನ್ವಾಲ್ವ್ ಆಗಿದ್ದಾನ ಅಂತ ನೋಡಬೇಕು. ಇನ್ನು ಒಳಗಡೆ ಬಂದರು, 2 ಗ್ಲಾಸ್ ಬಿಯರ್ಗೆ ಆರ್ಡರ್ ಮಾಡಿದರು. ಬಿಯರ್ ಕುಡಿತಾ ಎಕ್ಸಲೆಂಟ್ ಬಿಯರ್, ಭಾಳ ಚೆನ್ನಾಗಿದೆ, ನಿಮ್ಮ ಬಾತುಕೋಳಿಯಷ್ಟೇ ಚೆನ್ನಾಗಿದೆ ಎಂದ ಶರ್ಲಾಕ್ ಹೋಮ್ಸ್. ವಿಂಡ್ಗೇಟ್ಗೆ ಮುಜುಗುರ ಆಯಿತು. ಅವು ನನ್ನ ಬಾತುಕೋಳಿಗಳಲ್ಲ ಸರ್, ನಾನು ಕೋವೆಂಟ್ ಗಾರ್ಡನ್ನಿಂದ ಇವುಗಳನ್ನು ತರಿಸಿದ್ದು. ಓಹ್ ಹಾಗಾ, ಅಲ್ಲಿ ನನಗೆ ಎಷ್ಟೋ ಜನ ಸೇಲ್ಸ್ಮನ್ ಗೊತ್ತಿದ್ದಾರೆ, ನಿಮಗೆ ಸಪ್ಲೈ ಮಾಡಿದವನು ಯಾರು ಅಂತ ಶರ್ಲಾಕ್ ಹೋಮ್ಸ್ ಕೇಳಿದ. ಅದಕ್ಕೆ ವಿಂಡ್ಗೇಟ್ ತನ್ನ ನೋಟ್ಬುಕ್ ತಂದು ತೋರಿಸಿದ. ತಾನು ಬ್ರೆಕಿನ್ ರಿಡ್ಜ್ ಅನ್ನೋನ ಕಡೆಯಿಂದ ಇದನ್ನು ಕೊಂಡಿದ್ದು ಅಂತ ತೋರಿಸಿದ. ಇಮಿಡಿಯೇಟ್ಲಿ ಅಲ್ಲಿಂದ ಹೊರಟು ಕೋವೆಂಟ್ ಗಾರ್ಡನ್ಸ್ಗೆ ಬಂದೇ ಬಿಟ್ರು. ಅಲ್ಲಿ ಆಲ್ಬರ್ಟ್ ಬ್ರೆಕಿನ್ ರಿಡ್ಜ್ ಪೌಲ್ಟರ್ಸ್ ಅಂತ ಬರೆದಿತ್ತು, ಅಲ್ಲಿಗೆ ಬಂದರು. ಆ ಸಮಯದಲ್ಲಿ ಆ ಶಾಪನ್ನು ಅವರು ಕ್ಲೋಸ್ ಮಾಡ್ತಾ ಇದ್ರು. ಅಲ್ಲಿ ಯಾವುದೇ ಗೂಸ್ ಇರಲಿಲ್ಲ, ಎಲ್ಲವೂ ಖಾಲಿಯಾಗಿ ಹೋಗಿತ್ತು. ಅಷ್ಟಾದರೂ ಕೂಡ ಶರ್ಲಾಕ್ ಹೋಮ್ಸ್ ಕೇಳಿದ, ನನಗೆ ಬಾತುಕೋಳಿಗಳು ಬೇಕಾಗಿತ್ತು ಅಂತ. ಅದಕ್ಕೆ ಬ್ರೆಕಿನ್ ರಿಡ್ಜ್ ಏನು ಹೇಳಿದ, ನಾಳೆ ಬನ್ನಿ, ಇವತ್ತಿಲ್ಲ ಅಂತ ಅಂದ. ಇಲ್ಲ, ಈಗಲೇ ಬೇಕು ಅಂತಂದರೆ ನೀವು ಬೇರೆ ಸ್ಟಾಲಿಗೆ ಹೋಗಿ ಅಂದ. ಇಲ್ಲ, ನಿನ್ನ ಶಾಪಿಂದನೇ ಕೊಡಬೇಕು ಅಂತ ಒಬ್ಬರು ನಮಗೆ ರೆಕಮೆಂಡ್ ಮಾಡಿದ್ದಾರೆ ಅಂತ. ಯಾರದು ರೆಕಮೆಂಡ್ ಮಾಡಿದ್ದು ಅಂತ ಬ್ರೆಕಿನ್ ರಿಡ್ಜ್ ಕೇಳಿದ. ವಿಂಡ್ಗೇಟ್, ಆಲ್ಫಾ ಇನ್ನ ಮಾಲೀಕ ನನಗೆ ಹೇಳಿದ ಅಂತ. ಹೌದು, ನಾನು ಅವನಿಗೆ ಸಪ್ಲೈ ಮಾಡಿದ್ದೆ, ಆದರೆ ಈಗ ನನ್ನಲ್ಲಿಲ್ಲ ಅಂದ. ಹಾಗಾದರೆ ಈಗ ಈ ಮುಂದೆ ಏನು ಮಾತಾಡೋದು ಅಂತ ಹೋಮ್ಸ್ಗೆ ಸ್ವಲ್ಪ ಗಲಿಬಿಲಿ ಆಯಿತು. ಆದರೆ ಇನ್ವೆಸ್ಟಿಗೇಷನ್ನ ನಿಲ್ಲಿಸೋಕ್ಕಾಗೋದಿಲ್ಲ. ಸರಿ, ಧೈರ್ಯ ಮಾಡಿ ಕೇಳೇ ಬಿಟ್ಟ. ಹೌದು, ನೀನು ಯಾರಿಂದ ಕೊಂಡ್ಕೊಂಡು ಬರ್ತೀಯಾ ಗೂಸ್ನ ಅಂತ ಕೇಳ್ದ. ಅದಕ್ಕೆ ಬ್ರೆಕಿನ್ ರಿಡ್ಜ್ಗೆ ತುಂಬ ಕೋಪ ಬಂದ್ಬಿಡ್ತು. ನಾನು ಎಲ್ಲಿಂದಾದರೂ ತರ್ತೀನಿ, ನೀನು ಯಾರಯ್ಯ ನನ್ನನ್ನು ಕೇಳೋದಕ್ಕೆ, ಹೇಳೋದಿಲ್ಲ ಹೋಗಿ ಅಂದ್ಬಿಟ್ಟ. ಅಯ್ಯೋ, ಅದಕ್ಕೆ ಅಷ್ಟ್ಯಾಕೋ ಸಿಟ್ಟು ಮಾಡ್ಕೋತಿ ಅಂತ ಅಂದ. ಗರಂ ಆಗಿರೋನು ನೀನು ಅಂದ ಬ್ರೆಕಿನ್ ರಿಡ್ಜ್. ಶರ್ಲಾಕ್ ಹೋಮ್ಸ್ ತುಂಬ ಇಂಟೆಲಿಜೆಂಟ್, ಇಷ್ಟಕ್ಕೆ ಬಿಟ್ಬಿಡ್ತಾನ ಅವನು. ಅವನಿಗೆ ಇನ್ನೊಂದು ಸ್ವಲ್ಪ ಸತಾಯಿಸಿ ಇನ್ನೊಂದು ಸ್ವಲ್ಪ ಸಿಟ್ಟು ತರಿಸಿದ್ರೆ ಅವನು ಹೇಳ್ತಾನಂತೆ. ಇವನಿಗೆ ಗೊತ್ತಿತ್ತು. ಏನೋಪ್ಪ, ನೀನು ನಿಷ್ಠೆಯಿಂದ ಒಳ್ಳೆಯ ಬಾತುಕೋಳಿಗಳನ್ನು ಸಪ್ಲೈ ಮಾಡ್ತೀಯ ಅಂತ ಕೇಳಿದ್ದೆ, ಅದಕ್ಕಾಗಿ ನಿನ್ನ ಹತ್ರ ಬಂದದ್ದು. ಸರಿ, ನೀನು ಹೇಳದೆ ಹೋದರೆ ದ ಬೆಟ್ ಈಸ್ ಆಫ್ ಅಂತಂದ. ಸಡನ್ಲಿ ಬ್ರೆಕಿನ್ ರಿಡ್ಜ್ ಕೇಳ್ದ, ಯಾವುದು, ಏನು ಬೆಟ್ಟು ಅಂತ ಕೇಳ್ದ. ಈ ಬಾತುಕೋಳಿಗಳ ಬಗ್ಗೆ ನಿನಗಿಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ನಾನು ಎಕ್ಸ್ಪರ್ಟ್ ಅಂದ ಶರ್ಲಾಕ್ ಹೋಮ್ಸ್. ನೀನು ವಿಂಡ್ಗೇಟ್ಗೆ ಸಪ್ಲೈ ಮಾಡಿದ್ಯಲ್ಲ, ಆ ಬಾತುಕೋಳಿಗಳು ಹಳ್ಳಿಯಲ್ಲಿ ಬೆಳೆಸಿದ್ವು ಅಂತ ಮಾತ್ರ ನಾನು ಗ್ಯಾರಂಟಿಯಾಗಿ ಹೇಳಬಲ್ಲೆ. 5 ಪೌಂಡ್ ಬೆಟ್ಟು ಕಟ್ಟಬಲ್ಲೆ ಅಂದ. ಈ ಮಾತಿನಿಂದ ಇನ್ನೂ ಕೆಣಕಿದ ಬ್ರೆಕಿನ್ ರಿಡ್ಜ್, ಸಾಧ್ಯನೇ ಇಲ್ಲ, ನಾನು ವಿಂಡಿಗೇಟ್ಗೆ ಕೊಟ್ಟಿದ್ದು ಎಲ್ಲವೂ ಟೌನ್ ಬ್ರೆಡ್ ಅಂತ ಹೇಳ್ದ, ಅಂದರೆ ಶಹರದಲ್ಲಿ ಬೆಳೆಸಿದ್ದು ಅಂತ ಹೇಳ್ದ. ನೋ, ನಾನು ಒಪ್ಪೋದೇ ಇಲ್ಲ, ಡೆಫಿನೆಟ್ಲಿ ಅವು ಕಂಟ್ರಿ ಬ್ರೆಡ್ ಅಂತ ವಾದ ಮಾಡ್ದ ಶರ್ಲಾಕ್ ಹೋಮ್ಸ್. ಹಾಗಿದ್ರೆ ಸುಮ್ಮನೆ ಮಾತು ಬೇಡ, ಬೆಟ್ ಕಟ್ಟೇ ಬಿಡು ಅಂದ. ಶರ್ಲಾಕ್ ಹೋಮ್ಸ್ಗೆ ಅದೇ ಬೇಕಿತ್ತು. ಆಯಿತು, 1 ಸಾವರಿನ್ ಬೆಟ್ ಅಂದ. ಸರಿ, ನಿನಗೆ ಪ್ರೂಫೇ ತೋರಿಸ್ಬಿಡ್ತೀನಿ ಅಂತ ಹೇಳಿ ಒಂದು ಚಿಕ್ಕ ಡೈರಿ ಮತ್ತು ಒಂದು ದೊಡ್ಡ ಲೆಜ್ಜರ್ನ ತಗೊಂಡು ಬಂದ. ಅದರಲ್ಲಿರೋ ಎಂಟ್ರಿಗಳನ್ನು ತೋರಿಸ್ತಿರುವಾಗ ಇವನು ಎಲ್ಲಿಂದ ಕೊಂಡಿದ್ದ ಅನ್ನೋ ಅಡ್ರೆಸ್ ಅಲ್ಲಿ ಸಿಗುತ್ತೆ ಇವರಿಗೆ. ಇದೇ ಅವರಿಗೆ ಬೇಕಾಗದದ್ದು. ಬೆಟ್ ಕಟ್ಟಿ ಸೋತದ್ದಕ್ಕೆ 1 ಸಾವರಿನ್ ಒಂದು ಕಾಯಿನನ್ನು ಅವನಿಗೆ ಕೊಟ್ಟು ಅಲ್ಲಿಂದ ಇವರಿಬ್ಬರು ಹೊರಟರು. ಈಗ ಇವರ ಮುಂದಿನ ಡೆಸ್ಟಿನೇಷನ್ ಮಿಸಸ್ ಓಕ್ಶಾಟ್ಸ್ ಫಾರ್ಮ್. ಇವಾಗಲೇ ಹೋಗೋದಾ ಅಥವಾ ನಾಳೆ ಹೋಗೋದಾ ಅಂಥೇಳಿ ಪರಾಮರ್ಶೆ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ನಿಂತಿರ್ತಾರೆ. ಆಗ ಬ್ರೆಕಿನ್ ರಿಡ್ಜ್ ಜೊತೆಯಲ್ಲಿ ಒಬ್ಬನು ಜಗಳ ಮಾಡ್ತಿದ್ದದ್ದು ಇವರಿಗೆ ಕಾಣಿಸುತ್ತೆ. ಅವನು ಮಿಸಸ್ ಓಕ್ಶಾಟ್ನ ಬ್ರದರ್. ಅಲ್ಲಿಂದ ಸಪ್ಲೈ ಆಗಿರತಕ್ಕಂಥ ಬಾತುಕೋಳಿಗಳು ಎಲ್ಲಿಗೆ ಹೋದ್ವು ಅಂತ ಕೇಳೋಕ್ಕೆ ಅವನು ಇಲ್ಲಿ ಬಂದಿರ್ತಾನೆ. ಆಲ್ರೆಡಿ ಕೋಪದಲ್ಲಿದ್ದ ಬ್ರೆಕಿನ್ ರಿಡ್ಜ್ ಇವನಿಗೆ ಯಾವ ವಿಷಯವನ್ನು ಹೇಳದೇ ಇದ್ದದ್ದಕ್ಕೆ ಅದು ಒಂದು ಥರದ ಜಗಳ ಆಗುತ್ತೆ. ಆಗ ಶರ್ಲಾಕ್ ಹೋಮ್ಸ್ಗೆ ಅನುಮಾನ ಬರುತ್ತೆ, ಇದೇ ವ್ಯಕ್ತಿ ಆ ಕ್ರೈಮ್ನಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂತ. ಆಗ ಇವರಿಬ್ಬರು ಅವನ ಹತ್ರಕ್ಕೆ ಹೋಗಿ, ನೋಡಪ್ಪ, ನೀನೇನನ್ನು ಹುಡುಕ್ತಾ ಇದೆಯಲ್ಲ ಅದರ ಬಗ್ಗೆ ಬ್ರೆಕಿನ್ ರಿಡ್ಜ್ನ ಕೇಳಿದರೆ ಏನೂ ಉಪಯೋಗ ಆಗಲ್ಲ, ನನ್ನನ್ನು ಕೇಳು, ನಾನು ಹೇಳ್ತೀನಿ ನಿನಗೆಲ್ಲ. ನೀನು ಹುಡುಕ್ತಾ ಇರೋ ಗೂಸ್ ಬಗ್ಗೆ ಅದು ಎಲ್ಲಿದೆ ಅನ್ನೋದು ಕೂಡ ನನಗೆ ಚೆನ್ನಾಗಿ ಗೊತ್ತು ಅಂತಂದ ಶರ್ಲಾಕ್ ಹೋಮ್ಸ್. ಈ ವಿಚಾರನ ಇಲ್ಲಿ ಮಾತಾಡೋಕ್ಕೆ ಚೆನ್ನಾಗಿರೋದಿಲ್ಲ, ಅದಕ್ಕೆ ನಮ್ಮನೆಗೆ ಹೋಗೋಣ ಅಂಥೇಳಿ ಒಂದು ಕ್ಯಾಬ್ನ ನೋಡೋಕ್ಕೆ ಹೇಳ್ದ. ಆಗ ಶರ್ಲಾಕ್ ಹೋಮ್ಸ್ ಇವನ ಹೆಸರೇನು ಅಂತ ಕೇಳ್ದ. ಇವನು ನನ್ನ ಹೆಸರು ಜಾನ್ ರಾಬಿನ್ಸನ್ ಅಂತ ಹೇಳ್ದ. ಆದರೆ ಅದು ಸುಳ್ಳು ಅಂತ ಇವನಿಗೆ ಆಲ್ರೆಡಿ ಗೊತ್ತಾಯಿತು. ಅದಕ್ಕೋಸ್ಕರ ಮತ್ತೊಮ್ಮೆ ಕೇಳ್ದ, ನನಗೆ ಅಲಿಯಾಸ್ ಅಂತಿರುತ್ತಲ್ಲಪ್ಪ, ಬೇರೆ ನೇಮ್ ಅಂಥವು ಬೇಡ,
ರಿಯಲ್ ನೇಮ್ ಹೇಳು ಅಂದ. ಆಗ ಅವನು ತನ್ನ ಹೆಸರನ್ನು ಜೇಮ್ಸ್ ರೈಡರ್ ಅಂತ ಹೇಳ್ದ. ಹೋಮ್ಸ್ನ ಮನೆಗೆ ಬಂದು ಕೂತ್ಕೊಂಡ್ಮೇಲೆ, ನೀನು ಬಾಲದಲ್ಲಿ ಕಪ್ಪು ಪಟ್ಟಿ ಇರ್ತಕ್ಕಂಥ ಒಂದು ಬಿಳಿಯ ಗೂಸನ್ನು ಅಂದರೆ ಬಾತುಕೋಳಿಯನ್ನು ಹುಡುಕ್ತಾ ಇದೆಯಾ, ಹೌದಾ ಅಂತ ಕೇಳಿದ. ರೈಡರ್ಗೆ ಎಕ್ಸೈಟ್ಮೆಂಟ್ ಆಯಿತು. ಹೌದು, ಅದೇ ಅಲ್ವಾ ತಾನು ಬಯಸಿದ್ದು. ಹೌದು ಹೌದು, ಎಲ್ಲಿದೆ ಅದು, ಎಲ್ಲಿದೆ ಅಂತ ಕೇಳ್ದ. ಅದು ಎಂಥ ಅದ್ಭುತವಾದಂಥ ಬಾತುಕೋಳಿ ಅಂದರೆ, ಅದು ಸತ್ತ ಮೇಲೆ ಒಂದು ಎಗ್ ಹಾಕಿತು. ಅದು ಸಾಮಾನ್ಯವಾದಂಥ ಮೊಟ್ಟೆಯಲ್ಲ, ಒಂದು ಡೈಮಂಡು ಅಂತ ಹೇಳ್ದ, ಒಂದು ಬ್ಲೂ ಡೈಮಂಡ್ ಅಂತ ಹೇಳ್ದ. ಇದನ್ನು ಕೇಳ್ತಾನೆ ರೈಡರ್ದು ಬಾಯಿ ಕಟ್ಟಿ ಹೋಯಿತು. ಈಗ ಕ್ಲೇಮ್ ಮಾಡೋದೋ ಬೇಡವೋ ಅನ್ನೋದು ಅವನಿಗೆ ಜಿಜ್ಞಾಸೆ ಶುರುವಾಯಿತು. ನೋಡಪ್ಪ ರೈಡರ್, ನಿನ್ನ ಆಟ ಎಲ್ಲ ಮುಗೀತು. ಆವಾಗ ಶರ್ಲಾಕ್ ಹೋಮ್ಸ್ ಹೇಳ್ತಾನೆ, ಹೋಟೆಲ್ ಕಾಸ್ಮೋಪಾಲಿಟನ್ನಿಂದ ಆ ಬ್ಲೂ ಕಾರ್ಬನ್ಕಲ್ನ ಕದ್ದವನು ನೀನೇ, ಇದರಲ್ಲಿ ಯಾವ ಸಂಶಯನೂ ಇಲ್ಲ ಅಂದ್ಬಿಟ್ಟ ಹೋಮ್ಸ್. ಬೇರೆ ದಾರಿ ಇಲ್ಲದೇನೆ ಇವನು ಒಪ್ಕೊಳ್ಳೇಬೇಕಾಯಿತು. ಒಮ್ಮಿಂದೊಮ್ಮೆಲೆ ಅಳಲಿಕ್ಕೆ ಶುರು ಮಾಡ್ದ. ಈ ವಿಷಯ ನನ್ನ ತಂದೆ ತಾಯಿಯರಿಗೆ ಗೊತ್ತಾದರೆ ತುಂಬಾ ಕಷ್ಟ ಆಗಿಬಿಡುತ್ತೆ, ಅವರ ಎದೆನೇ ಒಡೆದು ಹೋಗ್ಬಿಡುತ್ತೆ. ಬೈಬಲ್ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಇನ್ನೊಂದು ಸಾರಿ ಇಂಥ ಕೆಲಸನ ಮಾಡಲ್ಲ. ಈಗ ನನ್ನನ್ನು ಕ್ಷಮಿಸಿ, ನನ್ನನ್ನು ಬಿಟ್ಟು ಬಿಡಿ ಅಂತ ಬೇಡ್ಕೊಂಡ. ಅಷ್ಟು ಸುಲಭವಾಗಿ ನಿನ್ನನ್ನು ಬಿಡೋಕ್ಕಾಗಲ್ಲಪ್ಪ, ನೀನು ಒಬ್ಬ ಅಮಾಯಕನನ್ನು ಸಿಲುಕಿಸಿದೆ. ಅವನು ಪಾಪ ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿದ್ದ, ಸತ್ತೇ ಹೋಗ್ಬಿಡ್ತಿದ್ದ ಅವನು. ಅದಕ್ಕೆ ನಿನ್ನನ್ನು ಕ್ಷಮಿಸೋಕ್ಕಾಗೋದಿಲ್ಲ ಅಂದ ಶರ್ಲಾಕ್ ಹೋಮ್ಸ್. ಸರ್, ನಾನು ದೇಶ ಬಿಟ್ಟು ಹೋಗ್ಬಿಡ್ತೀನಿ, ಅದರಿಂದ ಅವನು ಬಚಾವ್ ಆಗ್ತಾನೆ. ಈಗ ನಿನ್ನನ್ನು ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಏನೇನು ಬೇಕಾಗಿದೆಯೋ ಅದೆಲ್ಲ ನಮ್ಮ ಹತ್ರ ಪ್ರೂಫ್ಸ್ ಇದೆ. ಈಗ ನೀನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಆದರೆ ನೀನು ಹೇಗೆ ಇದನ್ನು ಮಾಡಿದೆ ಅಂತ ಎಲ್ಲ ವಿವರವಾಗಿ ಹೇಳು ಅಂದ. ಆಗ ರೈಡರ್ ಹೇಳ್ತಾನೆ, ಕ್ಯೂಸಾಕ್ಸ್ ಅಂತ ಒಬ್ಬಳಿದ್ದಾಳೆ, ಅವಳು ಕೌಂಟೆಸ್ ಆಫ್ ಮಾರ್ಕಾರ್ನ ಮೇಡ್ ಸರ್ವೆಂಟ್. ಈ ಕೆಲಸಕ್ಕೆ ನನ್ನನ್ನು ಪ್ರಚೋದನೆ ಮಾಡಿದ್ದು ಅವಳೇ. ಕೌಂಟೆಸ್ ಇದ್ದ ರೂಮ್ನಲ್ಲಿ ಒಂದು ಕಡೆ ರಿಪೇರಿ ಮಾಡೋದಕ್ಕೆ ಅಂಥೇಳಿ ಜಾನ್ ಹಾರ್ನರ್ನ ಕರ್ಕೊಂಡು ಬಂದು ಅವನ್ನ ಸಿಗಾಕ್ಸ್ಬೇಕು ಅಂತ ನಮ್ಮ ಪ್ಲ್ಯಾನ್ ಆಯಿತು. ಅಂದುಕೊಂಡ ಹಾಗೆ ನಾವು ಅವನನ್ನು ಸಿಕ್ಕಾಕ್ಸಿದ್ವಿ. ಆದರೆ ಹಾರ್ನರ್ ನಾನು ಇನ್ನಸೆಂಟ್ ಅಂತ ಹೇಳಿದ. ಅವನಲ್ಲಿ ಸರ್ಚ್ ಮಾಡಿದಾಗ ಯಾವುದೇ ಡೈಮಂಡ್ ಅವನ ಹತ್ರ ಸಿಗಲಿಲ್ಲ. ಯಾವತ್ತಾದರೂ ಪೊಲೀಸ್ ನನ್ನನ್ನು ಕೂಡ ಸಸ್ಪೆಕ್ಟ್ ಮಾಡಿ ನನ್ನನ್ನು ಸರ್ಚ್ ಮಾಡ್ಬೋದು ಅನ್ನೋ ಭಯ ನನಗಿತ್ತು. ಅದಕ್ಕೆ ನಾನು ಆ ಡೈಮಂಡ್ನ ನನ್ನ ಜೇಬ್ನಲ್ಲಿ ಇಟ್ಕೊಂಡು ಇಮಿಡಿಯೇಟ್ಲಿ ನಮ್ಮ ಅಕ್ಕನ ಮನೆಗೆ ಹೋದೆ. ಅಲ್ಲಿಗೆ ಹೋದ ಮೇಲೆ ನನ್ನ ಅಕ್ಕ ನನ್ನ ಮುಖವನ್ನು ನೋಡಿ ಯಾಕೋ ಭಾಳ ಸಪ್ಪಾಗಿದೆಯಲ್ಲ ಅಂತ ಕೇಳಿದ್ಲು. ಏನಿಲ್ಲ ಬಿಡು ಅಂತ ಹೇಳಿ ನಾನು ಪೈಪ್ ಸೇದೋಕೆ ಅಂಥೇಳಿ ಯಾರ್ಡ್ ಒಳಗಡೆ ಹೋದೆ. ಅಲ್ಲಿ ಒಂದಷ್ಟು ಬಾತುಕೋಳಿಗಳು ಓಡಾಡ್ತಾ ಇದ್ವು. ಆಗ ನನಗೊಂದು ಐಡಿಯಾ ಬಂತು. ಆ ಗುಂಪಿನಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಬಿಳಿಯ ಬಾತುಕೋಳಿ, ಅದರ ಟೇಲ್ ಮೇಲೆ ಬ್ಲ್ಯಾಕ್ ಸ್ಟ್ರಿಪ್ ಇದ್ದದ್ದನ್ನು ನೋಡಿ ಅದನ್ನು ಹಿಡ್ಕೊಂಡು ಬಂದು ಅದರ ಬಾಯಿಯೊಳಗೆ ಈ ಡೈಮಂಡನ್ನು ಹಾಕಿ ಒಳಗಡೆ ತೂರಿಸ್ಬಿಟ್ಟೆ. ಅಷ್ಟರಲ್ಲೇ ನಮ್ಮಕ್ಕ ಹಿಂದೆನೇ ಬಂದಿದ್ದರಿಂದ ಏನು ಮಾಡ್ತಾ ಇದೀಯಾ ಅಂತ ಕೇಳಿದ್ಲು. ಸಡನ್ನಾಗಿ ನನ್ನ ಕೈಯಿಂದ ಆ ಗೂಸ್ ಓಡಿ ಹೋಗ್ಬಿಡ್ತು. ಏನಿಲ್ಲ ಅಕ್ಕ, ನಾನು ಈ ಕ್ರಿಸ್ಮಸ್ಗೋಸ್ಕರ ಒಂದು ಗೂಸ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದೆ, ಅದರಲ್ಲಿ ಯಾವುದು ದಪ್ಪ ಇದೆ ಅಂತ ನೋಡ್ತಾ ಇದ್ದೆ ಅಂತ ಹೇಳ್ದ. ಅಯ್ಯೋ ಅದಕ್ಕೇನಂತೆ, ನಿನಗೋಸ್ಕರ ಅಂತಲೇ ಒಂದು ಸಪ್ರೇಟಾಗಿ ಬೆಳೆಸಿದ್ದೀವಿ. ಇವೆಲ್ಲವೂ ಇದಾವಲ್ಲ, ಇವೆಲ್ಲದಕ್ಕಿಂತ 3 ಪೌಂಡು ಅದು ಜಾಸ್ತಿನೇ ಭಾರ ಇದೆ, ಅಂಥದ್ದು ಒಳ್ಳೆ ಚೆನ್ನಾಗಿ ಬೆಳೆಸಿದ್ದೀನಿ ನಿನಗೋಸ್ಕರ ಅಂದ್ಲು. ಇಲ್ಲ ಅಕ್ಕ, ನನಗೆ ಆ ಬ್ಲ್ಯಾಕ್ ಸ್ಟ್ರಿಪ್ ಇದೆಯಲ್ಲ ಬಾಲದ ಮೇಲೆ, ನನಗೆ ಅದೇ ಬೇಕು ಅಂತ ಇವನು ಹಠ ಹಿಡ್ದ. ಸರಿಯಪ್ಪ ನಿನ್ನಿಷ್ಟ, ನಿನಗೆ ಅದೇ ಬೇಕಂದ್ರೆ ಅದನ್ನೇ ತಗೋ ಅಂತಂದ್ಲು. ಇವನು ಹೋಗಿ ಅದನ್ನು ಎತ್ಕೊಂಡು ಬಂದ. ಅಕ್ಕನಿಗೆ ಬಾಯ್ ಹೇಳಿ ಅಲ್ಲಿಂದ ಸ್ಟ್ರೈಟಾಗಿ ಹೊರಟ. ಅಲ್ಲಿಂದ ಅವನು ಸ್ಟ್ರೈಟಾಗಿ ಕಿಲ್ಬರ್ನ್ಗೆ ಬರ್ತಾನೆ. ಇಲ್ಲಿ ಇವನಿಗೊಬ್ಬ ಗೆಳೆಯ ಇರ್ತಾನೆ. ಕಳ್ಳತನದ ಮಾಲ್ಗಳನ್ನು ಹೇಗೆ ಮಾರಾಟ ಮಾಡಿ ದುಡ್ಡನ್ನು ಮಾಡ್ಕೋಬೇಕು ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಇವನು ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ಹೊಟ್ಟೆಯನ್ನು ಕೊಯ್ದು ನೋಡ್ತಾರೆ, ಅದರೊಳಗಡೆ ಏನೂ ಇರೋದಿಲ್ಲ. ಇವನಿಗೆ ತುಂಬ ಎಂಗ್ಸೈಟಿ ಸ್ಟಾರ್ಟ್ ಆಗಿಬಿಡುತ್ತೆ. ಇದು ಹೇಗಾಯಿತು? ಇದೇ ಬಾತುಕೋಳಿಯ ಹೊಟ್ಟೆ ಒಳಗಡೆ ಎಲ್ಲ ನಾನು ಹಾಕಿದ್ನಲ್ಲ, ನಾನೇ ಹಾಕಿದ್ದೆ, ಇದು ಎಲ್ಲಿ ಮಾಯ ಆಯಿತು ಅಂತ ಇವನಿಗೆ ಬಹಳ ವಿಚಿತ್ರ ಅನ್ನಿಸ್ಬಿಡುತ್ತೆ. ಅದಕ್ಕಾಗಿ ಇಮಿಡಿಯೇಟ್ಲಿ ಅಲ್ಲಿಂದ ಅವನು ಓಡಿ ಮತ್ತೆ ಅಕ್ಕನ ಮನೆಗೆ ಬರ್ತಾನೆ. ಬಂದು ನೋಡ್ತಾನೆ, ಅಲ್ಲಿ ಒಂದು ಕೋಳಿಗಳು ಇರಲ್ಲ. ಗಾಬರಿಯಿಂದ ತುಂಬ ಎಕ್ಸೈಟ್ ಆಗ್ತಾನೆ. ಅಕ್ಕನ ಕೇಳ್ತಾನೆ, ಅಕ್ಕ ಇಲ್ಲಿದ್ವಲ್ಲ ಅವುಗಳನ್ನೆಲ್ಲ ನೀನು ಎಲ್ಲಿ ಕಳಿಸಿದೆ ಅಂತ. ಅವುಗಳನ್ನು ನಾನು ಕೋವೆಂಟ್ ಗಾರ್ಡನ್ನ ಬ್ರೆಗಿನ್ ರಿಡ್ಜ್ಗೆ ಕಳಿಸಿದೆ ಅಂತ ಹೇಳ್ತಾಳೆ. ಆಗ ಓಟ ಕಿತ್ತು ಅಲ್ಲಿಂದ ಸೀದಾ ಕೋವೆಂಟ್ ಗಾರ್ಡನ್ಗೆ ಬರ್ತಾನೆ. ಮಿಸಸ್ ಆಕ್ಶಾಟ್ಸ್ನಿಂದ ಬಂದಿರತಕ್ಕಂಥ ಕೋಳಿಗಳೆಲ್ಲ ಎಲ್ಲಿಗೆ ಹೋದವು ಅಂತ ಅವನನ್ನು ವಿಚಾರಣೆ ಮಾಡುವಾಗ ಅವನಿಗೆ ಕೋಪ ಬಂದು ಇವನ ಜೊತೆಯಲ್ಲಿ ಜಗಳ ಶುರುವಾಗಿರುತ್ತೆ. ಆಗ ಇವನು ಶರ್ಲಾಕ್ ಹೋಮ್ಸ್ನ ಕೈಯಲ್ಲಿ ಸಿಕ್ಕಾಕೊಳ್ತಾನೆ.
ಇದೆಲ್ಲ ಕಥೆಯನ್ನು ವಿವರವಾಗಿ ಕೇಳಿದ ಮೇಲೆ ಶರ್ಲಾಕ್ ಹೋಮ್ಸ್ ಒಂದು ಅಫಿಡವಿಟ್ನ ಬರೀತಾನೆ. ತಗೋ ಪೆನ್ನನ್ನು, ಇದಕ್ಕೆ ಸೈನ್ ಮಾಡು ಅಂತ ಹೇಳಿ ಅವನಿಗೆ ಹೇಳ್ತಾನೆ. ಒಂದು ಕ್ಷಣನೂ ಇಲ್ಲಿ ನಿಲ್ಲದ ಹಾಗೆ ನೀನು ಇಲ್ಲಿಂದ ಮೊದಲು ಹೊರಟೋಗು ಅಂತ ಹೇಳಿ ಅವನಿಗೆ ಜೋರಾಗಿ ಬೈದು ಕಳಿಸ್ತಾನೆ. ಇವನನ್ನು ಇಷ್ಟು ಸುಲಭವಾಗಿ ಬಿಟ್ಟುಬಿಟ್ಟಿದ್ದನ್ನು ನೋಡಿ ವಾಟ್ಸನ್ಗೆ ಬಹಳ ಆಶ್ಚರ್ಯ ಅನಿಸುತ್ತೆ. ಯಾಕೆ ಇವನನ್ನು ಬಿಟ್ಟೆ ಅಂಥೇಳಿ ವಾಟ್ಸನ್ ಶರ್ಲಾಕ್ ಹೋಮ್ಸ್ನ ಕೇಳ್ತಾನೆ. ಆಗ ಶರ್ಲಾಕ್ ಹೋಮ್ಸ್ ಹೇಳ್ತಾನೆ, ನೋಡು, ಪೊಲೀಸ್ ಮಾಡಬೇಕಾದಂಥ ಕೆಲಸವನ್ನು ನಾನು ಮಾಡಿದ್ದೀನಿ. ಇನ್ನೊಂದೇನೆಂದರೆ, ಇವನನ್ನು ನೋಡಿದರೆ ನನಗನ್ಸುತ್ತೆ ಇವನು ಜೀವನದಲ್ಲಿ ಇನ್ನೊಮ್ಮೆ ಈ ಕೆಲಸನ ಮಾಡಲ್ಲ ಅಂತ ನನಗೆ ಭರವಸೆ ಮೂಡಿದೆ. ಇವನು ದೇಶ ಬಿಟ್ಟು ಹೋಗೋದ್ರಿಂದ ಹಾರ್ನರ್ ಇನ್ನಸೆಂಟ್ ಅಂತ ಪ್ರೂವ್ ಆಗಿ ಅವನು ಬಿಡುಗಡೆ ಆಗ್ತಾನೆ. ಇವನು ಜೈಲಲ್ಲಿ ಕೊಳೆಯೋದಕ್ಕಿಂತ ಪಶ್ಚಾತ್ತಾಪ ಆಗಿ ಒಳ್ಳೆ ಜೀವನ ನಡೆಸ್ತಾನೆ ಅಂತ ನನಗೆ ಭರವಸೆ ಇದೆ ಅಂತ ಹೇಳ್ದ. ಇದರ ಇಂಗ್ಲೀಷ್ ಸಮರಿಯ ಜೊತೆಯಲ್ಲಿ ಮೇನ್ ಪಾಯಿಂಟ್ಸನ್ನು ಕೊಡ್ತೀನಿ, ಸಿನಾಪ್ಸಿಸ್ ಥರ ಅವುಗಳನ್ನು ಕೊಡ್ತೀನಿ. ಎಕ್ಸಾಮಿನೇಷನಲ್ಲಿ ಆನ್ಸರ್ಸ್ ಬರೀಲಿಕ್ಕೆ ತುಂಬ ಹ್ಯಾಂಡಿಯಾಗಿರುತ್ತೆ. ಆ ವಿಡಿಯೋದ ಲಿಂಕ್ ಈ ವಿಡಿಯೋದ ಕೊನೆಯಲ್ಲಿ ಸಿಗುತ್ತೆ ನಿಮಗೆ. ತಪ್ಪದೆ ಅದನ್ನು ಕೂಡ ನೋಡಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಉಪಯೋಗ ಆಗಿದೆ ಅಂತ ನಿಮಗೆ ಅನಿಸಿದರೆ, ಚೆನ್ನಾಗಿದೆ ಅಂತ ಅನಿಸಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕಂತಂದರೆ ಈಗ ಆಲ್ರೆಡಿ 90,000 ಸಬ್ಸ್ಕ್ರೈಬರ್ಸ್ ದಾಟಿದ್ದೀನಿ. ಇನ್ನೂ ಸ್ವಲ್ಪ ಇದೆ 1,00,000ಕ್ಕೆ. ಪ್ಲೀಸ್ ಅದಕ್ಕೆ ನೀವು ಹೆಲ್ಪ್ ಮಾಡಿ. ಥ್ಯಾಂಕ್ ಯು. ಇಲ್ಲಿ ಈ ಸರ್ಕಲ್ನ ಟಚ್ ಮಾಡಿಬಿಡಿ.